ಬಾರ ಹುಡುಗಿ ಹತ್ತಕ್ಕ ನನಗ ಎತ್ತತಿ ಕೊಡಾಕ ಬಾರ ಹುಡುಗಿ ಹತ್ತಕ್ಕ ನನಗ ಎತ್ತತಿ ಕೊಡಾಕ ಬರ್ತೀನಿ ನಿನಗ ಇಡಾಕ ನಿನಗ ನೋವ ಮಾಡಾಕ ಬರೋಬ್ಬರಿ ಬಾರಕ ನಿಮ್ಮಪ್ಪ ಹೇಳ್ತನ ಒಂದಕ್ಕ ಬರೋಬ್ಬರಿ ಬಾರಕ ನಿಮ್ಮಪ್ಪ ಹೇಳ್ತನ ಒಂದಕ್ಕ. ಅಲ್ರಿ ಅದೇನೋ ಅಂತಾರಲ್ಲ, ಹಪ್ಪ ಹಾಕಿದ ಆಲದ ಮರ ಅಳದೋಗಲ್ಲ ಅಂದಂಗ ನಮ್ಮ ಅಪ್ಪ ಮಾಡಿದ ಈ ಬೆಳೆಗಾರನ ಗಂಟ ಇವತ್ತು ನನಗ ಅನ್ನ ಹಾಕತ್ತೈತ್ರಿ. ಹಿರಿಯರು ಹೇಳಿದ ಮಾತು ಸುಳ್ಳಾಗದಲ್ಲ ನೋಡ್ರಿ. ಇವ ಏನು ಲೈಮನ್ ನೌಕರಿ ಬಿಟ್ಟು ಬೆಳೆಗಾರ ಆಗಿ ಬಂದನಂತ ಯೋಚನೆ ಮಾಡಕತ್ತೀರೇನ? ಮೊನ್ನೆ ನಮ್ಮ ಹುಡುಗಿ ಊರಿಂದ ರೇಷ್ಮೆ ಹೊಲ್ದ ಭೇಟಿ ಆದಾಗ ನೀ ಲೈಮನ್ ನೌಕರಿ ಬಿಟ್ಟು ಬೇರೆ ಯಾವ್ದಾರ ಕೆಲಸ ಮಾಡು, ನೀ ಕರೆಂಟ್ ಹಿಡಿದ ಸತ್ಯ ಅಂದ್ರ ನಾನು ಏನು ಮಾಡಲಿ ಅಂತೇಳ. ಅದಕ್ಕೆ ಲೈಮನ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಕತ್ತೀನಿ. ಬರ್ರಿ ಬರ್ರಿ, ಯಾರಿಗೆ ಬೇಕವ್ರು ಬರ್ರಿ. ನಿಮ್ಮ ಸೈಜ್ ಎಷ್ಟೆಷ್ಟು ಐತಿ ಅಷ್ಟಷ್ಟ ಒತ್ತಿಡ್ತೀನಿ. ಹಾಕೊಂಡು ಲಂಗ ದೋಣಿ ಅದು ಒಂಟರ ನಿಮ್ಮ ಸಿಟಿ ಹೊಡೆದ ಕರಿದ ಗಿಟ್ಟ ಕಿನಿ 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 ಕಿನಿ. ಹಾಕೊಂಡು ಲಂಗ ದೋಣಿ ಅದು ಒಂಟರ ನಿಮ್ಮ ಸಿಟಿ ಹೊಡೆದ ಕರಿದ ಗಿಟ್ಟ ಕಿನಿ 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 ಕಿನಿ. ಸಂಜಿಗೆ ಬರತನ ತಗಿ ಮನೆಯ ಗೇಟ ಮಾಡೋಣ ಫಸ್ಟ್ ನೈಟ ನೀ ಯಾರು ಸಟ್ಟು ಬಲ್ಲೈಟ ಬೆಳತನಕ ಒದ್ದಾಡಿ ಹೋಗಬೇಕ ನಿನ್ನ ಸಾಟ. ಸಂಜಿಗೆ ಬರತನ ತಗಿ ಮನೆಯ ಗೇಟ ಮಾಡೋಣ ಫಸ್ಟ್ ನೈಟ ನೀ ಯಾರು ಸಟ್ಟು ಬಲ್ಲೈಟ ಬೆಳತನಕ ಒದ್ದಾಡಿ ಹೋಗಬೇಕ ನಿನ್ನ ಸಾಟ. ಗಡ್ಬಡ್ಸಿ ನನ್ನ ನೀರಿಗೆ ಹೊಂಟ್ರೆ ಗಡ್ಬಡ್ಸಿ ನಾನು ನೀರಿಗೆ ಹೊಂಟ್ರೆ ನೋಡ್ತಾನ ನಾಟಕ ಮವ ನನ್ನ ನೋಡ್ತಾನ ನಾಟಕ ಮವ ನೋಡ್ತಾನ ನಾಟಕ ಮವ ನನ್ನ ನೋಡ್ತಾನ ನಾಟಕ ಮವ. ನಮ್ಮವ ಜೈಲ ಉಸಿರು ಜೈಲ ನಮ್ಮವ ಜೈಲ ಉಸಿರು ಜೈಲ ಬದುಕೈ ರಿಕ್ಷಾವಲ್ಲ ಒಟ್ಟು ಮನೆ ಬದುಕೈ ರಿಕ್ಷಾವಲ್ಲ ಬದುಕೈ ರಿಕ್ಷಾವಲ್ಲ ಒಟ್ಟು ಮನೆ ಬದುಕೈ ಚಂದುಳ ಚಲುವೆ ನನ್ನುಡಿಗೆ ಮಕ್ಕಳ ಹೈಸ್ಕೂಲ ಶಾಲೆಗೆ ಕಾಯ್ಕೊತ ನೆಲ್ಲವ ಹಾದಿಗೆ ಹಾಕಿದಂದ ಚಂದನ ಸ್ಮೈಲಿಗೆ ರಿಬ್ಬನ ಕಟ್ಕೊಂಡ ಲಿಪ್ಪನ ಎತ್ತಿನಂಗ ಬರತಿಳು ನಮ್ಮ ಹುಡುಗೆ ಸಾಯಂಕಾಲ ತೊಳಕತ ಬರತಿದ್ದಳು. ರಾಜೋರ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ರಾಜೋರ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಗೊಂಡಾಕಿ ಹೋಗ್ಯಾಳಲ್ಲ ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ಹೋಗ್ಯಾಳಲ್ಲ ಬಲು ದೂರ. ಏನ ಇವ್ರಟ್ಟ ಬರ್ಗೆಟ್ಟಿಲ್ಲ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗರ ನಾ ಬಾಳ ಹಚ್ಚಗೊಂಡವ ಅದನಲ್ಲು ಬಲು ದೂರ ನಾ ಬಾಳ ಹಚ್ಚಗೊಂಡವ ಅದನಲ್ಲು ಬಲು ದೂರ.
ಓನ್ಯಾಗ ಯಾರು ಇಲ್ಲದಾಗ ಬಳಿ ಸಪ್ಪಳ ಮಾಡಿ ಕಿಡಿಕ್ಯಾಗ ಓನ್ಯಾಗ ಯಾರು ಇಲ್ಲದಾಗ ಬಳಿ ಸಪ್ಪಳ ಮಾಡಿ ಕಿಡಿಕ್ಯಾಗ ಕರಿತಾಳ ಬಾ ಅಂತ ಒಳಗ ಒತ್ತಾಯಿಲೆ ಎಳ್ಕೊಂಡ ಹೋಗ್ಯಾಳ ನಡುವ ಮನಿಯಾಗ ಕುಂದ್ರಸಳ ಪಲ್ಲಂಗ ಮ್ಯಾಲ ಒತ್ತಾಯಿಲೆ ಎಳ್ಕೊಂಡ ಹೋಗ್ಯಾಳ ನಡುವ ಮನಿಯಾಗ ಕುಂದ್ರಸಳ ಪಲ್ಲಂಗ ಮ್ಯಾಲ ಕೊಡಿ ಅಂತ ಹೋಗ್ಯಾಗ ಯಾರು ಇಲ್ಲದಾಗ ಅಲ್ರಿ ಹೋದ ಸೋಮವಾರ ಐತಲ್ಲ ಸಂತ್ಯಾಗ ಬಳಿ ಇಡಿಸ್ಕೊಂಡು ಬರ್ತೀನಂದ್ರೆ ನಮ್ಮಪ್ಪ ಒಟ್ಟ ಮಾತ ಕೇಳಿದ್ರಿ ಬ್ಯಾಡ್ ಅಂತಾನ ಆದ್ರೆ ನಮಗೆ ಗೆಳತಿಯರು ಡಿಸೈನ್ ಬಳಿ ಇಡಿಸ್ಕೊಂಡು ಬಂದಾರ ನನಗೆ ಹೊಟ್ಟಿ ಉರ್ಸಾಕತ್ತಾರ ದಿಮಾಕ್ ಮಾಡಕತ್ತಾರ ಅವ್ರಕ್ಕಿಂತ ಭಾರಿ ಡಿಸೈನ್ ಬಳಿ ಇಡಿಸ್ಕೋಬೇಕು ನಾ ಇವತ್ತು. ಆ ಬಳಿರಿ ಬಳಿ ಯಾರಿ ಬೇಕವ್ರು ಬರ್ರಿ ಪಟ್ ಪಟ್ ಹಿಡಿಸೊಂದೋರಿ ಇಲ್ಲ ಜಗದಾಳಕ್ ಬಂದಿವಪ್ಪ. ಅಯ್ಯಯ್ಯೋ ಇತ್ತಾಗ ಬಳಿ ಮಾರೋ ಬಂದ ರೀ 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 ಬಳಿ ವ್ಯಾಪಾರ ಮಾಡೋರ ನನ್ನ ಮಾಡ್ತೀನಿ ಬರ್ರಿ ನಿಮ್ಮ ವ್ಯಾಪಾರನ. ಏನ್ರಿ ಮೇಡಮರ ನೀವು ಮಾಡ್ತೀರನ್ನ ನನ್ನ ಬಳಿ ವ್ಯಾಪಾರ ನಿಮ್ಮಂತ ಅರಿಯದ ಹುಡುಗ್ಯಾರ ನನ್ನ ಕೈಯ ಸಿಕ್ಕ ಒದ್ದಾಡೆ ಹೋಗ್ಯಾರ ನೋಡ್ತಿ ಎಲ್ಲ ನೋಡು. ಅಯ್ಯಯ್ಯೋ ಅಟ್ಟು ಬಿರುಸಿಡ್ತಾರೇನ್ರಿ ನೀವು? ಅಲ್ರಿ ನಿಮ್ಮ ಬಳಿ ಐತಲ್ಲ ರೇಟ್ ಹೆಂಗ ಮಾಡಿರಿ? ನನ್ನ ಹತ್ರ ಹುಡುಗಿ ಇವು ಅದಾವಲ್ಲ ಇವು ಹಸಿರು ಬಳೆ 20 ರೂಪಾಯಿ ಡಜನ, ಇವು ಅದಾವಲ್ಲ ಚಿಕ್ಕಿ ಬಳೆ 30 ರೂಪಾಯಿ ಡಜನ. ಇನ್ನೊಂದು ನಮನಿ ಐತೆ ಅದು ನಿಮ್ಮಂತ ಅರಿಯದ ಹುಡುಗಿಯರಿಗೆ ಭಾಳ ಇಷ್ಟ ಅಂದ್ರೆ ಇಷ್ಟ. 50 ರೂಪಾಯಿ ಡಜನ್ ಅದಾವ ನನ್ನ ಅಂತೇಳಿ. ನನಗೆ 50 ರೂಪಾಯಿ ಅಷ್ಟೇ ಕೊಡ್ರಿ ಹಂಗಾರೆ. ನಿಮ್ಮನ್ನ ನೋಡ್ಬೇಕು ಆಮೇಲೆ ಮಾತಾಡಕತ್ತೆ ತಡಿಯಪ್ಪ ಇವನ್ ಜೋಡಿ ಮಾತಾಡ್ತೀನಿ. ನಿಮ್ಮನ್ನ ನೋಡ್ಬೇಕು ನೋಡಿ ಏನ್ ಮಾಡ್ಬೇಕ? ನಿಮ್ ಜೊತೆ ಹಂದಿ ತಿನ್ಬೇಕು. ಬೇಡ ಕೋಣ ತಿನ್ನು. ಬಳಿ ಇಡ್ರಿ ನಂಗೆ 50 ರೂಪಾಯಿ ಇಡ್ರಿ ಸಾಕು. ಇಡಕತ್ತೆ ಅಂತ ಹೇಳ್ರಿ ನೀವು ಬಡ ಇಡ್ಬೇಕ್ರಿ ನಂಗೆ. ಇನ್ನ ಇಡಕತ್ತಿಲ್ಲ ತಡ್ಕೋಯಪ್ಪ ಆಮೇಲೆ ಶುರು ಮಾಡಕತ್ತೆ ನಿಂದು. ಹಂಗಾರ ಒಟ್ಟಾಗಂಗಿಲ್ಲ ನನಗೆ. ಒಳಕರ ಹೋಗಸು ನೀನು. ಅಯ್ಯೋ ಈಗ ಈಗ ಓದ್ತಿಲ್ಲ ಒಳಕ. ಅಲ್ಲ ನಾನು ಬಂದಾಗಿಂದ ನೋಡಕತ್ತೀನಿ ಇವ ಯಾರು ನನಗೆ ಗುರ್ತಾನೆ ಸಿಗವಲ್ದೆ. ಪಟ್ಟಿಗೆ ಆದ್ರೆ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಅಯ್ಯೋ ಸೂರ್ಯ ಇದೇ ನಿನ್ನ ವೇಷ ಅಲ್ಲ ಹುಡುಗಿ ನೀನ ಮೊನ್ನೆ ಊರಿಂದ ರೇಷ್ಮೆ ಹೊಲ್ದಾಗ ಲೈಮನ್ ನೌಕರಿ ಬಿಟ್ಟು ಬೇರೆ ಯಾವ್ದಾರ ಕೆಲಸ ಮಾಡಂತ ಹೇಳಿದ್ದಲ್ಲ, ಅವಾಗ ನೆನಪಾಗಿದ್ದ ಈ ಬಳಿ ಗಂಟ. ಹೌದಾ? ಹಂಗಾರ ಒಳ್ಳೇದಾಗ್ಲಿ ನಾ ಇನ್ನು ಹೋಗ್ಬರ್ಲೆ ಮತ್ತೆ. ನಿಂದ್ರ ಹುಡುಗಿ ನನ್ನ ಬಳಿ ರೊಕ್ಕ ಕೊಡಲಾರ್ದ ಹಂಗ ಹೊಂಟಿ ಅಲ್ಲ. ನನ್ನ ರೊಕ್ಕ ಕೊಡೋದು ಬೇಡ. ನಮ್ಗ ಮಾಮ ಅಂದ ಒಂದು ಒಗಿ ಡ್ಯಾನ್ಸ್. ಎಲ್ಲ ಹುಡುಗರು ನಿನ್ನ ಮುಂದ ಸೈಲ ಕಣ್ಣಿಗೆ ಹಾಕಿದೆ ಕಾಗಲ್ಲ ನಿನ್ನ ನುಡಿಯಾಗೆ ನಗಾಗಲ್ಲ ಏನ ತಲ ತಲ ಹೊಲಿಸವಾಗಲ್ಲ
ಬಂದ ಪೊಲೀಸ ಗಾಡಿನಾಗ ನೋಡಿವಿ ಊದಿವಿ ನೋಡಿಲ್ಲಪ್ಪ ಬಿಳೇದ್ ನೋಡಿನಿ ಸುಂದ್ರಿ ಇನ್ನ ನನ್ನ ಬಳಿ ವ್ಯಾಪಾರ ಮಾಡೋದು ಭಾಳ ಐತಿ ನಾ ಬರ್ತೀನಂತ ನಮ್ಮ ಅತ್ತಿ ಸುಡಿ ದುರ್ಗವತ್ತಿ ಕಾಯ್ಕೊಂತ ಕುಂತಳ ಇನ್ನು ನಾ ಹೋಗಿ ಬರ್ಲಾ ಹೋಬಾ ಭಾಳ ಜಂಟ ಐತಿ ನಿಂದ ಯಾರಿಗೆ ಸಂಜನಾ ಅಲ್ಲಿ ತೋರಿಸ್ರಿ ಎಲ್ಲಾರು ಇದ್ದಂಗ ಇರ್ತಾವು ಅಲ್ರಿ ನಾನು ಐತಲ್ಲಿ ಇವನ್ ತಾಕ ಇಡಿಸ್ಕೊಂಡು ಕೈ ಎಲ್ಲ ಬ್ಯಾನ್ ಆಗ್ಬಿಟ್ಟು ಯಾರು ಡಾಕ್ಟರ್ ಬಂದ್ರೆ ತೋರಿಸ್ಕೋಬೇಕಲ್ಲ ನಾನು ಎತ್ತಾಗ ಬರಕತ್ತಾರ ಮಲ್ಲಿಗೆ ಹೂವ ಮುಡಿದಾಳ ಕಣ್ಣಿಗೆ ಕಾಣಿಗೆ ಹಸ್ರಾಳ ಕೈದ ಸರಳ ಬೆಟ್ಟಾಳ ಕಾಣದ ಕುಟಿದಾಳ ನುಡಿನ ಗತಾಳ ನುಡಿನ ಹಬ್ಬ ಹರಿಶಾಳ ಹೆಗಿಶಾಳ ನನ್ನ ನುಡಿ ಕುಟಿಯ ಕದಿಶಾಳ ಹೆಗಿಶಾಳ ಮಲ್ಲಿಗೆ ಹೂವ ಮುಡಿದಾಳ ಕಣ್ಣಿಗೆ ಕಾಣಿಗೆ ಹಸ್ರಾಳ ಮ್ಯಾಗಿನ ಒಣಗ್ದು ಸಮಸ್ಯೆ ಮಲ ನಡ್ಕೊಂಡ ಹೊಂಟ ಜಪ ಹೊಡ್ದ ಹೋಗಲ್ಲ ಮ್ಯಾಗಿನ ಒಣಗ್ದು ಸಮಸ್ಯೆ ಮಲ ನಡ್ಕೊಂಡ ಹೊಂಟ ಜಪ ಹೊಡ್ದ ಹೋಗಲ್ಲ ಅವನ ಮಾರಿ ಮ್ಯಾಗ ಬೀಳದವ ಬಾರಿ ಪಲ್ಲ ಅವನ ಮಾರಿ ಮ್ಯಾಗ ಬೀಳದವ ಬಾರಿ ಪಲ್ಲ ಹೋಗಿ ಜನ್ಮಕ್ಕೆ ಹೋಗೋ ಗಿಡ್ಡಿ ಬರ್ತಾಳ ನೋಡ ಐಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತ ನನಗ ಮಾಡತಾಳಾಟ ಗಿಡ್ಡಿ ಬರ್ತಾಳ ನೋಡ ಐಸ್ಕೂಲ ಬೆಟ್ಟ ಸಂಧ್ಯಾಗ ಮಾಡತಾಳ ನನಗ ತಾಟ ಏನೈತಿ ಸೊಂಟ ಈಗ ಏನೈತಿ ಗಲ್ಲ ಕೊಡಚಿನ ಮಲಕೈ ಗೋಕಕ ಪಲ್ಸ ತಿರುಗಿದು ನನ್ನ ಪಿಲ್ಲ ಗೋಕಕ ಕರಕೊಂಡ ಬೆಳಗವ ಕೊಂಡ ತಿಂದದು ನನ್ನ ಪಿಲ್ಲ ವಿನಯಕ ಪಾಸದ ಜೋಸು ರಸನ ಕುಡಿಸಿತು ನನ್ನ ಪಿಲ್ಲ ಕೊಕ್ಕೇರಿ ಪಾನಿಪುರಿ ಬೆಲ್ಪುರಿ
ಗೆಳತಿ ಅವನ ನಡುವ ಕೊಡಬಾರದೆಲ್ಲ ಕೊಟ್ಟ ನಿನಗ ಆಗಲ್ಲ ಕೊಡವ ಆದ ಜವಾಬರ ಬರ್ತಿದ್ದ ಪರಿವಾರ ನನ್ನ ನೋಡಿ ದಿವಸ ಕಣ್ಣೀರ ಮಾತೆ ಅಳಬೈತ ಜಲಗ ಪರಿವಾರದೆಲ್ಲ ನೈತ ಗೆಳತಿ ನನ್ನ ನಿನ್ನ ನಡುವ ಕೊಡಬಾರದೆಲ್ಲ ಕೊಟ್ಟ ನಿನಗ ಆಗಲ್ಲ ಕೊಡವ ಕಾಕ ಫುಲ್ ರೊಚ್ಚಿಗೆದ್ದನು ಇನ್ನೂ ಸ್ವಲ್ಪ ಸ್ಟೇಜ್ ಮ್ಯಾಗ ಬರಕತ್ತ ಅಯ್ಯಯ್ಯೋ ಬರ್ತಾನೆ ಇನ್ನೂ ಸ್ವಲ್ಪ ಬಿಟ್ರು ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟಿ ಬರ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟಿ ಬರ ಒಂದು ಪಂಪ ನಮ್ಗೆಲ್ಲ ಗೊತ್ತಾಗೋಯ್ತು. ಸಾಕು ಮಹಾರಾಷ್ಟ್ರ ಮನೆತಾನ ಹರಕೊಂಡಿ ನನಗಾಗಿ ಬಾಳೆ ಹಳ್ಳ ಮಾಡಕೊಂಡಿ ಗೆಳತಿ ನನಗಾಗಿ ಏನರ ಪಡ್ಕೊಂಡಿ ಮಹಾರಾಷ್ಟ್ರ ಮನೆತಾನ ಹರಕೊಂಡಿ ನನಗಾಗಿ ಬಾಳೆ ಹಳ್ಳ ಮಾಡಕೊಂಡಿ ಗೆಳತಿ ನನಗಾಗಿ ಏನರ ಪಡ್ಕೊಂಡಿ ಹಬ್ಬದ ನೀವು ಮಾಡಿ ಮಾರಿ ನೋಡಕ ಬಂದೇನ ಅಲ್ರಿ ಈ ರೈತರಿಗೆ ಮಳೆ ಚಿಂತೆ ಕುರ್ಗಿಯರಿಗೆ ಮೇವಿನ ಚಿಂತೆ ನಮ್ಮಂತ ಹುಡುಗರಿಗೆ ನಮ್ಮ ಹುಡುಗಿಯರ್ದ ಚಿಂತೆ ನಾ ಎಷ್ಟು ಗುಳಿಗೆ ಕೊಟ್ಟರು ನಮ್ಮ ಹುಡುಗಿ ಮಾಡ್ಕೊಂಡು ಬಿಡೋಲ್ರಿ ವಾಂತಿ ಹುಡುಗಿ ಚಿಂತೆ ಮಾಡಿ ಮಾಡಿ ಹಿಂಗಾಗೈತೆ ನೋಡ್ರಿ ನನ್ನ ಗತಿ ಡೈವರ್ಕೆ ಮಾಡ್ಕೊಂತ ಡಾಕ್ಟರ್ ಎಕ್ಸಾಮ್ ಬರ್ದದಕ್ಕೂ ಸಾರ್ಥಕತ ಡಾಕ್ಟರ್ ನೌಕರಿಯಾಗ ಸಾಕಷ್ಟು ರೊಕ್ಕ ಮಾಡ್ಕೊಂಡು ಆ ಮುನಿಯಪ್ಪ ಶೆಟ್ಟಿ ಮಗಳು ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟ ನೋಡ್ರಿ ನಮ್ಮ ಜೀವನ ಅಂತೀನಿ ರೀ 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 ಡಾಕ್ಟರ್ ರೀ ನಿಂದ್ರಿ ಸ್ವಲ್ಪ ಅಲ್ಲ ಸುಂದ್ರಿ ಏನಾಗೈತಿ ಅಲ್ಲ ಅಯ್ಯೋ ಇದೇನೋ ಚಂದ್ರು ಇದು ನಿನ್ನ ವೇಷ ಯಾಕೆ ನೀ ಏನು ಡಾಕ್ಟರಿ ಮಾಡಕತ್ತೇನು ಮತ್ತೆ ಈಗ ನಮ್ಮ ಊರಾಗ ನಂಬರ್ 1 ಡಾಕ್ಟರ್ ಅಂದ್ರೆ ನಾನ ನೀನ ಏನೇನು ಮಾಡ್ತಿ ನಿನಗೇನ್ರ ಮಾಡಿಸ್ಕೋಬೇಕು ಅನಿಸಿದ್ರ ನನ್ನ ಹತ್ರ ಬಂದು ಮಾಡಿಸ್ಕೋ ಮಾಡಿ ಕಳಿಸ್ತೀನಿ ಏ ಏನದ ಮಾಡೋದು ಇಂಜೆಕ್ಷನ್ ಹುಡುಗಿ ಇಂಜೆಕ್ಷನ್ ಹೌದು ನನಗೂ ಒಬ್ಬವ ಇಟ್ಟು ಬ್ಯಾನ್ ಮಾಡಿಬಿಟ್ಟನ ಮಾಡ್ತಿ ಏನದು ಇಡೋದು ತೆಗೆದು ಅದ ರೀ ಕೈ 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 ಬ್ಯಾನಿಗೆ ಇಡೋದು ತೆಗೆದು ಮಾಡಿ ಅಂದೆ ಸಿರಿಂಜಿ ಬಾಟ್ಲಿ ಅದಿಲ್ಲ ಅವನ್ ತಾಕ ಬಿಟ್ಟು ಬಂದಾನ ಗ್ಲುಕೋಸ್ ಗ್ಲುಕೋಸ್ ಒಂದ ಚುಚ್ಚದ ಒಂದು ತಗೊಂಬಂದಾನ ಆಗ ದಪ್ಪ ಆಗಂಗ್ ಮಾಡ್ರಿ ಎಲ್ಲರೂ ದಪ್ಪ ಆಗಿ ನಡೀತೀರಿ ಅಲ್ಲ ಹುಡುಗಿ ನೋಡ ಹುಡುಗಿ ಇಂಜೆಕ್ಷನ್ ಮಾಡೋದು 3 ತಿಂಗಳು ಟ್ರೈನಿಂಗ್ ತೊಗೊಂಬಂದಿನಿ ಇಲ್ಲೈತಲ್ಲ ಹೆಸರು ಜೋಬಿಟ್ ಅಂತಂದು ನೋವಿಗೆ ಮಾಡೋದು ಮತ್ತ ಇಲ್ಲೈತಲ್ಲ ಹೆಸರು ಅಕ್ಷಿ ಅಂತಂದು ಯಾವರ ಗಾಯ ಆಗಿರ್ತವಲ್ಲ ಗಾಯಕ್ ಮಾಡೋದು ಇಲ್ಲೈತ್ ನೋಡಿದ್ರ ಹೆಸರು ಪೆನ್ಸಿಲ್ ಅಂತಂದು ಯಾವರ ಕಂದನ್ ಹಾಕಿರ್ತಲ್ಲ ಅದಕ್ಕೆ ಮಾಡೋದು ಇದ್ರ ಮಾಡಿದ್ರ ಕಂದನ್ ಹಾಕ್ತಾರ ಹೇಳ ನಿನಗೆ ಇದ್ರಾಗ ಯಾವ್ದು ಮಾಡಿ ಅವು ಯಾವ ಬ್ಯಾಡಪ್ಪ ನನಗ ನೋವು ಕಡಿಮೆ ಮಾಡೋದು ಒಂದ ಮಾಡು ಸಾಕ ನನಗ ಎತ್ತು ಮಾಡ್ತೀನಿ ಏ ಏನ್ಲಿ ಅದು ಎತ್ತೋದ ನೀನು ರಟ್ಟಿ ತೋಳು ಮ್ಯಾಕ್ ಎತ್ತಂದ್ಯಾ ಇಂಜೆಕ್ಷನ್ ಮಾಡ್ತೀನಿ ಅಂದ್ಯಾ ಯಾಕ ನಿನ್ಗೆ ಎತ್ತಿ ಮಾಡಕ್ ಆಗಂಗಿಲ್ಲನ ನಾ ಎತ್ತಿ ಮಾಡೋ ತನಕ ನೀ ತಡ್ಕೋಬೇಕಲ್ಲ ಯಾಕಂದ್ರ ನಿನಗ್ ನೋವು ಜಾಸ್ತಿ ಐತಿ ಸಾಕ್ ಬಡ ಬಡ ಮಾಡಿ ಹಿಂಗ ಅಲ್ಲಾಡ್ಸಿ ನೀನು ಎಣ್ಣೆ ಖಾಲಿ ಮಾಡ್ಕೊಂಡು ಹೋದೆ ಅಂದ್ರೆ ನಾ ಏನ್ ಮಾಡ್ಲಿ ಲೇ ಹುಡುಗಿ ನಾನು ಎಣ್ಣೆ ಸೋರಬಾರ್ದಂತ ಒಂದು ಮುಂದೆ ಹಾಕಿನಿ ಅದಕ್ಕ ಕ್ಯಾಪ್ ಎಲ್ಲಿ ಕಾಡನ ಒಂದು ಹಾಕಿನ ಅದಕ್ಕ ಹಂಗಾರ ಜಲ್ದಿ ಮಾಡಲ್ಲ ಮತ್ತ ಎತ್ತ ಎತ್ತಕ್ ಬರಂಗಿಲ್ಲ ನಂಗೆ ಹಿಂಗ ಮಾಡು ಮೆಲ್ಕ ಮಾಡ್ರಿ ಎಷ್ಟ್ ಸಲ ಮಾಡ್ಬೇಕ ಒಂದ್ಸಲ ಮಾಡಿದ್ರೆ ಆಗಂಗಿಲ್ಲನ ನೀ ಏನು ಮೈಕ್ ಒಂದ್ ಹಿಡ್ಕೊಂತೀನಿ ನನ್ನೊಂದು ಹಿಡ್ಕೊಂತೀಯಲ್ಲ ಗಟ್ಟಿ ಮಾಡ ಮೆಲ್ಕ ಮಾಡಿ ಹಂಗಾರ ನಾ ಇನ್ನು ಹೋಗ್ಬರ್ಲ ಮತ್ತ ಏ ನಿಂದ್ರ ನನ್ನ ಗುಲಾಬಿ ತಿನ್ನಿಸ್ತೀನಿ ಜಿಲೇಬಿ ಈ ಹಳೆ ಗೆಳೆಯ ಬೆಟ್ಟಾಗಿ ಹಂಗ ಒಂಟಿಯಲ್ಲ ಒಂದು ಹೋಗಿ ಕಿಚ್ಕಿಲ್ಲ ಸ್ಯಾಂಕ್ಸ್ ಬಾರೋ ನನ್ನ ಸರ್ದಾರ ನನ್ನ ಮನಗೆದ್ದ ಮಗದೇರ ಮೆಚ್ಚಿನಿ ನಿನ್ನ ಮನಸಾರ ನೀನೇ ನನ್ನ ಹಮ್ಮೀರ ಒಡೆಗೆ ಚಗಲಿಗಲಿ ಡ್ಯಾನ್ಸ್
ಸರಿದಿನಿ ಬಾರ ಸರದಿನಿ ನಿಗಾರ ಗೆಳತಿ ಮಾಡೋಣ ಆಲಿಂದ ದೂರ ರಗಡ ಮಾಡಿ ರಂಗ ಬಂಗಾರ ಜೀವನ ಮಾಡೋಣ ಐದೈದೇ ಜೋರ ಎಬ್ಬುತ್ತ ಬಸ್ತಾರ, ರಗಡ ಮಾಡಿ ರಂಗ ಬಂಗಾರ ಕೈಲಿ ಜೋರ ರಗಡ ಮಾಡಿ ರಂಗ ಬಂಗಾರ ಜೀವನ ಮಾಡೋಣ ಕೈಲಿ ಜೋರ ಹೇಳ್ರಿ ಸರ್. ಅಲ್ಲ ಹಚ್ಚಿರೇನ್ರಿ ಹಚ್ಚಿವಲ್ಲ. ಅಲ್ಲಿ ತೋರಿಸ್ರಿ ಯಾಡಲ್ಲ 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 ರಂಗ ಬಂಗಾರ ಜೀವನ ಮಾಡೋಣ ಕೈಲಿ ಜೋರ ರಗಡ ಮಾಡಿ ರಂಗ ಬಂಗಾರ ಜೀವನ ಮಾಡೋಣ ಕೈಲಿ ಜೋರ ಹೋಗಿ ಹೋಗೋಣ. ಹ್ಞೂ ನಡಿ ಹೋಗ್ಯಾಕ ಬಿಡಂಗಿಲ್ಲ ಅವ್ರು. ಹೋಂಬಾ ಮುರ್ರಗ ಮುರ್ರಗ ಹುಲಿ ಮುರ್ರಗ ಅಂಜದ ಆರ್ಭಟ ಹುಲಿ ಮುರ್ರಗ 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 ಹುಲಿ ಮುರ್ರಗ ಅಂಜದ ಆರ್ಭಟ ಹುಲಿ ಮುರ್ರಗ 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 ಹುಲಿ ಮುರ್ರಗ ಅಂಜದ ಆರ್ಭಟ ಹುಲಿ ಮುರ್ರಗ ಹುಲಿ ಮುರ್ರಗ ಹುಲಿ ಮುರ್ರಗ ಹಠ 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 ಹಠವಾದಿ ಗಟ 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 ಸರ್ವ ಹಠ 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 ಹಠವಾದಿ ಗಟ 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 ಸರ್ವ ನಾಟಕ ಸೊಂಟಕ್ಕೆ ಶಾಲು ಕಟ್ಟಿ ಗಂಡು ಗಚ್ಚೆಯನ್ನು ಹಾಕಿ ಕೈಯಲ್ಲಿ ಕೊಡ್ಲೆ ಹಿಡಿದು ಈ ರಂಗಭೂಮಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟರೆ ಇವನನ್ನು ಕೊಡ್ಲೆ ಪಾತ್ರ ಎನ್ನುತ್ತಾರೆ. ಮನದಲ್ಲಿ ಏನೋ ದುಃಖವಿದ್ದರು ನಗು ನಗುತ್ತಾ ಎರಡು ನುಡಿ ಜಾನಪದ ಗೀತೆ ಹಾಡಿದರೆ ಇವನನ್ನು ಹಾಸ್ಯ ಪಾತ್ರ ಎನ್ನುತ್ತಾರೆ. ಮನದಲ್ಲಿ ಏನೋ ಸಂತೋಷವಿದ್ದರು ಎರಡು ಹಣ್ಣಿ ದುಃಖದಿಂದ ಕಣ್ಣೀರು ಹಾಕಿದರೆ ಇವನನ್ನು ಕಥನಾಯಕ ಬಡವ ಎನ್ನುತ್ತಾರೆ.
ತಲೆಗೆ ಹಣೆ ಕಟ್ಟನ್ನು ಕಟ್ಟಿ ಕೈಯಲ್ಲಿ ಸಿಗರೇಟ್ ಹಿಡಿದು ಗುಡುಗ ಹಾಡಿದರೆ ಇವನನ್ನು ಖಳನಾಯಕ ಎನ್ನುತ್ತಾರೆ. ಒಂದೇ ಒಂದು ರಾತ್ರಿಯಲ್ಲಿ ನಡೆದು ಹೋಗುವ ಈ ಕಥೆ ಕಾದಂಬರಿಯ ಬಗ್ಗೆ ಇಷ್ಟೊಂದು ಚಿಂತಿಸುವ ಜನ ದಿನನಿತ್ಯ ದುಡ್ಡಿನ ಹಂಬಲದಿಂದ ಬದುಕುತ್ತಿರುವ ಈ ಸಮಯದಲ್ಲಿ ದರ್ಪ ದಬ್ಬಾಳಿಕೆ ಮಾಡಿದರೂ ಯಾರು ಚಿಂತಿಸೋದಿಲ್ಲ. ಯಾರಾದರೂ ನಮ್ಮ ದರ್ಪವನ್ನು ಕಂಡು ಬೊಗಳಿದರೆ ಅವರಿಗೆ ಹಣದ ಕಟ್ಟನ್ನು ತೋರಿಸಿ ಅವರ ಬಾಯನ್ನೇ ಮುಚ್ಚಿಬಿಡುತ್ತೇವೆ. ಗಜೇಂದ್ರ, ಸಹೋದರ ಗಜೇಂದ್ರ, ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡ. ಹಿಂದೆ ಕೊಡನ ಮನಸ್ಸಿಗೆ ಒಂದು ಜಿಂಕೆಯನ್ನು ಬೇಟೆಯಾಡಬೇಕೆಂದು ಅನಿಸುತ್ತಿದೆ. ಯಾವುದಾದರ ಬೇಟೆ ಇದೆ ನನ್ನ? ಜಿಂಕೆ ಯಾಕೆ ಗಜೇಂದ್ರ? ಇವತ್ತು ಒಂದು ಬಾದಾಮಿಯಿಂದ ಒಂದು ಬಣ್ಣದ ಹಕ್ಕಿಯನ್ನು ಕರೆಸಿದ್ದೇವೆ. ಆ ಪರಮೇಶ ಬಂದು ಹೋದ ಮೇಲೆ ಆ ರಂಬೆಯೊಡನೆ ಕುಣಿದು ಕೊಪ್ಪಳಿಸೋಣ. ಮುನಿಯ, ಲೇ ಮುನಿಯ, ಎದಕ್ನಾರು ಹಾರ್ಕೊಂತೀರಿ? ಅದು ಏನನ್ನೋದು ಹೇಳಾರ ಸಾರಿ ಅಪ್ಪ. ಏನಂದಲೇ ಮುನಿಯ? ಏನಿಲ್ರಿ ದಯಸಾಯ ಅವ್ರ, ಅದು ಏನು ಕೆಲಸ ಹೇಳ್ರಿ ಅಂದೆ. ಮುನಿಯ, ಆ ಪರಮೇಶನ ಮನೆಗೆ ಹೋಗಿ ಸಾಲ ಕೊಟ್ಟರೆ ಇಸಿದುಕೊಂಡು ಬಾ, ಕೊಡದಿದ್ದರೆ ಅವನನ್ನು ಎದ್ದು ಎಳೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ದೇಸಾಯವ್ರ ಹೇಳ್ಕೊಂಬಂದಿ ನೋಡ್ರಿ ಪರಮೇಶನ್ನ. ಯಾರು? ಓಹೋ, ನಮಸ್ಕಾರ ದೇಸಾಯಿ ಅವರಿಗೆ. ಲೇ ಪರಮೇಶ, ಬೆಂಕಿ ಬಿತ್ತಲಿಲ್ಲ ನಿನ್ನ ನಮಸ್ಕಾರಕ್ಕೆ. ನಮಗೆ ಕೊಟ್ಟ ಸಾಲ ಇನ್ನೂ ತೀರಿಲ್ಲ. ನಿನಗೆ ಕೊಟ್ಟ 3 ತಿಂಗಳ ಸಾಲ ಮುಗಿಯಿತು. ಇನ್ನು ಆಸ್ತಿ ಪತ್ರದ ಮೇಲೆ ಸಹಿ ಹಾಕೋದೊಂದೇ ಬಾಕಿ. ಗೌಡ್ರಿ, 3-4 ವರ್ಷ ಬರಗಾಲ ಬಿದ್ದು ನಿಮ್ಮ ಸಾಲವನ್ನು ತೀರಿಸಬೇಕೆಂದು ಪಡಬಾರದ ಕಷ್ಟವನ್ನು ಪಟ್ಟೆ. ಆದರೆ ಮಳೆರಾಯ ಮಾಡಿದ ಅಪಘಾತದಿಂದ ನನ್ನ ಹೊಲದ ಬೆಳೆಗಳು ನೆರೆಹಾವಳಿ ಎಂಬ ಸಿಡಿಲೆಗೆ ಸಿಕ್ಕು ನಾಶವಾಗಿ ಹೋಗಿದೆ ಗೌಡ್ರೆ, ಹೋಗಿದೆ. ಲೇ ಪರಮೇಶ, ನಿಲ್ಲಿಸು ನಿನ್ನ ಕಣ್ಣೀರಿನ ನಾಟಕವನ್ನು. ನಿನ್ನ ನಾಟಕ ನೋಡಿ ಕರಗುವ ಕರ್ಣರು ಯಾರು ಇಲ್ಲ. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕುತ್ತೀಯಾ, ಇಲ್ಲ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಬೇಕಾ? ಚಿಕ್ಕ ಯಜಮಾನ್ರಿ, 1 ವಾರ ಅವಕಾಶ ಕೊಡಿ. ಎಲ್ಲಿಯಾದರೂ ಹಣ ತಂದು ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. 1 ವಾರ? ಲೇ ಪರಮೇಶ, ನಿನಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಲ್ಲದೆ ಮತ್ತೆ 1 ವಾರ ಕೊಡಬೇಕೇ? ಸೋಮ, ಭೀಮ, ಹೇಳಿಗವ್ರೆ, ಕಟ್ಟಿ ಹಾಕಿರಿ ಬಡವನನ್ನು. ಆಯ್ತು ಗೌಡ್ರೆ,
ಗಜೇಂದ್ರ ಚಾಟಿಯ ಹೇಟನ್ನು ಚೆನ್ನಾಗಿ ಮುಟ್ಟಿ ಸೋಯಿ ಬಡಬೇಕಾರಿ ನನ್ನ ಮಗನಿಗೆ. ಸೋಮ ಚಾಟಿನ ತೆಗೆದುಕೊಂಡು ಬಾ. ಲೇ ಪರಮೇಶ, ತೆಗೆದುಕೋ ಮಗನೇ ಈ ಚಾಟಿಯ ಎಟ್ಟನು. ಹೊಡಿಯಬೇಡಿ ಗೌಡ್ರೆ, ಹೊಡಿಯಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಹೊಡಿಯಬೇಡಿ. ಹೇ ಗಜೇಂದ್ರ, ನನ್ನ ತಂದೆಯನ್ನ ಕಟ್ಟಿ ಹೊಡ್ತಿರುವೆ, ಕೆಟ್ಟ ಸುಳೆ ಮಗನೇ. ರೋಂಡ ಕಡ್ದು ಬಿಡುತ್ತಾನ. ರೋಂಡ ಏ ಪ್ರಶಾಂತ, ರೋಂಡ ಕಡಿತನೊಂದು ಪುಟ್ಟು ದಾಡುತ್ತಿರುವ ಶಂಡ ನನ್ನ ಮಗನ. ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ. ಲೇ ಗಜೇಂದ್ರ, ಕೈ ಎತ್ತಿರ ನನ್ನ ಕೈಯನ್ನೇ ಕೊಚ್ಚಿ ಹಾಕುತ್ತೇನೆ ಮಗನ, ಕೊಚ್ಚಿ ಹಾಕುತ್ತೇನೆ. ಲೇ ಅಪ್ಪನಿಲ್ಲದೆ ಈ ಅರಮನೆಗೆ ಹದ್ದಿನಂತೆ ಹಾರಿ ಬಂದು ಗಂಟಲನ್ನು ಹರಿದುಕೊಳ್ಳುತ್ತಿರುವೆಯಲ್ಲ, ಯಾರಲೇ ನೀನು? ಕರೆದರೆ ಬರೋನು ಆ ಬ್ರಹ್ಮ, ಕರೆಯದಿದ್ದರೆ ಬರೋನು ಈ ಯಮ. ಹಳ್ಳಿಯಲ್ಲಿ ನಿಮ್ಮಂತ ಗೌಡರ ಅರಬಟ ಹಚ್ಚದಾಗ ಅದನ್ನ ದೊಂಬಚ ಮಾಡಲು ಬರುವನು ಈ ಊರದ ನರಸಿಂಹ. ಉರಿದದ್ದ ಉಗ್ರ ನರಸಿಂಹ. ಲೇ ನರಸಿಂಹ, ಇದು ನಮ್ಮ ಅವರ ಸಾಲದ ವ್ಯವಹಾರ. ಇದರಲ್ಲಿ ನೀನು ತಲೆ ಹಾಕಿದರೆ ನಿನ್ನನ್ನು ಸೊಟ್ಟಾಗಿ ಬಿಡುತ್ತೇನೆ ಮಗನ. ಲೇ ಗೌಡ, ಸಾಲ ಕೊಟ್ಟ ಮಾತ್ರಕ್ಕೆ ಸಾಯಿಸುವ ಅಧಿಕಾರ ನಿನಗಿಲ್ಲ. ಕೊಟ್ಟ ಸಾಲ ಕೇಳಿ ಬಿಡಬೇಕು, ಇಲ್ಲ ಕೊಡುವ ತನಕ ತಾಳ್ಮೆ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಕಟ್ಟಿ ಹೊಡೆದರೆ ಈ ಸಂಕಟವನ್ನು ನೋಡಿ ರೈತರ ಸಿಡಿದಾದರೆ ಬಡ್ಡಿ ಆಡೋ ನಿಮ್ಮಂತರ ಗೌಡರ ಮನೆಗೆ ಬೆಂಕಿ ಹಚ್ಚದ ಬಿಡಲಾರು. ಎಚ್ಚರವಿರಲಿ, ಎಚ್ಚರ. ನೋಡು ಗೌಡ, ಸಾಲ ಕೊಟ್ಟಿದ್ದೇನು ನಿಜ, ಆದರೆ ಆ ಸಾಲಕ್ಕೆ ಆಸ್ತಿ ಪತ್ರ ಇಟ್ಟಿದ್ದೇವೆ. ನಿನ್ನ ಸಾಲ ಕೂಡ ಬಡ್ಡಿ ಏಟಾಯ್ತು ಹೇಳು, ಕೊಟ್ಟು ಹೋಗುತ್ತೇವೆ. ಅದಕ್ಕೆ ಮೇಲೆ ನನ್ನ ತಂದೆ ಮೇಲೆ ಕೈ ಎತ್ತಿದರೆ ನಿಮ್ಮಿಬ್ಬರು ಹಣ್ಣ ತಮ್ಮಂದಿರನು ಹರಕೆ ಕಾಣದಂತೆ ಓಡಾಡಿಸಿ ಕಡ್ದು ನಮ್ಮ ಊರ ಹಗಸಿ ಬಾಕಲಿಗೆ ಹಾಕಿ ಬಿಡ್ತೇನೆ. ನಿಮ್ಮಿಬ್ಬರು ಹಣ್ಣ ತಮ್ಮರ ದೇವಣ್ಣ ಏ ಪ್ರಶಾಂತ, ಈ ದೇಸಾಯಿಯವರ ದೇಶಗಟ್ಟಿ ಮನೆಗೆ ಬಂದು ನಮ್ಮಿಬ್ಬರ ದೇವನು ತಾಕುತ್ತೇನೆ ಎಂದು ಹಾರಾಡುವ ವಿವೇಕಿ ನನ್ನ ಮಗನ. ಸುಮ್ಮನೆ ನಮ್ಮ ಸಾಲ ಕೊಟ್ಟು ಹೋದರೆ ಸರಿಯ, ಇಲ್ಲವಾದರೆ ರೋಂಡ ಕಡಿಯುತ್ತೇನೆಂದು ರುದ್ರಾವತಾರ ಎತ್ತಿದರೆ ಒಂದೇ ಹೊಡೆತಕ್ಕೆ ನಿನ್ನ ದೇಹ ನೆಲ ಕಚ್ಚಿ ಬೀಳುವುದು ಈ ರುದ್ರ ಭೂಮಿಯಲ್ಲಿ. ನಿನ್ನ ಕೈಯಲ್ಲಿ ನೆಲ ಕಚ್ಚಿ ಬೀಳೋಕೆ ನಾನು ಶಾಂಡನಲ್ಲೇ. ನಿಮ್ಮ ಹಾಗೆ ಬಡವರನ್ನು ಮಣಿಯನ್ನು ಮುರಿದು ಅವ್ರ ಸಂಸಾರ ಹಾಳು ಮಾಡಿ ಅಹಂಕಾರದಿಂದ ಬೇರೆ ಅಯೋಗ್ಯನಲ್ಲ. ಬಿಳಿಜಾಳದ ಮಜ್ಜಿಗೆ ಸಂಖ್ಯೆ ನೋಡು. ನಿಮ್ಮ ಹಾಗೆ ಬಡವರ ಮನೆ ಮುರಿದು ಅವರ ಸಂಸಾರ ಹಾಳು ಮಾಡಿ ಅಹಂಕಾರದಿಂದ ಬೇರೆ ಅಯೋಗ್ಯನಲ್ಲ. ಬಿಳಿಜಾಳದ ನುಚ್ಚು ಮಜ್ಜಿಗೆ ಹುಂಡು ಬೆಳೆದು ಗಂಡದ ಗಂಡು ವೀರ ಸರ್ದಾರ ಪ್ರಶಾಂತ, ವೀರ ಸರ್ದಾರ.
ಲೇ ಪ್ರಶಾಂತ, ವೀರ ಸರ್ದಾರ್ ಎಂದು ಜಿಗಿದಾಡಬೇಡಲೇ ಜಿಂಕೆ ಮರಿ. ಸುತ್ತು 40 ಹಳ್ಳಿಗೆ ನಾಯಕನೆನಿಸಿಕೊಂಡಿರುವ ನಮಗೆ ಎದುರಾಗಿ ನಿಂತ ನಿನ್ನಂತ ಎಷ್ಟೋ ಸೂರ ಸರ್ದಾರರು ಈ ಗೌಡರ ಆರ್ಭಟಕ್ಕೆ ಸಿಕ್ಕು ತತ್ತರಿಸಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಇನ್ನು ನೀನಂದಿರನಲೇ ಪಶು ಪಕ್ಷ. ಇನ್ನೊಂದು ಮಾತು ನುಡಿದರೆ ನಿನ್ನನ್ನು ಸೊಟ್ಟಾಗಿ ಬಿಡುತ್ತೇನೆ ಮಗನ. ಲೇ ಗೌಡ, ಸುಟ್ಟು ಹಾಕೋದಿನ ಅಂತ ಶಾಟೋದಿನ ಅಂತ ಮಾತನಾಡಿದ್ರೆ ನಿನ್ನ ಕೈಯನ್ನು ಕತ್ತರಿಸಿ ಬಿಡ್ತಾನೆ. ನೀನು ನನ್ನನ್ನು ಸುಟ್ಟು ಹಾಕಿದ್ರೆ ಮುಂಚೆ ಈ ರೈತ ಹಿಡಿದ ಪುಂಡ ಪೌರುಷದಿಂದ ನಿನ್ನ ರೊಡ್ಡ ಕಡ್ದು ಬಿಡುತ್ತಾನೆ. ಪ್ರಶಾಂತ, ಬೇಡಪ್ಪ ಬೇಡ. ಅವರು ನಮಗೆ ಸಾಲ ಕೊಟ್ಟ ಸೌಕಾರರು. ಅವರ ಮೇಲೆ ಕೈ ಮಾಡಬೇಡಪ್ಪ, ಕೈ ಮಾಡಬೇಡ. ಅಲ್ಲ ಮಕ್ಕಳ ತಂದಿ ನೋಡಿದ್ರ ಕಣ್ಣೀರ್ ನಾಟಕ ಎಬ್ಸನ. ಈ ಮಗ ನೋಡಿದ್ರ ಕಡಿತೀನಿ ಬಡಿತೀನಿ ಅಂತ ಹಾರಾಡ್ತಾನ ಗೌಡ್ರ. ಇವ್ರು ಹಿಂಗ್ ಬಗಲ್ರಿ ತಗೋರಿ ಚಾಟಿನ ಲಗಾಸ್ರಿ ಇವ್ರ ಮಕ್ಕಳಿ ಬೇಗ. ಲೇ ದೇಸಾಯಿ, ನಿನ್ನ ಸಾಲ ಎಷ್ಟಿದೆ ಹೇಳು, ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸೋ ನನ್ನ ಮಾವನನ್ನು. ತೆಗೆದುಕೋ ಚೆಕ್ಕನ್ನು. ಮುನಿಯ, ನಮ್ಮ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸೋ ಈ ಬಡ ಭಿಕಾರಿ ನನ್ನ ಮಕ್ಕಳನ್ನ. ಆಯ್ತ್ರಿ ಅಪ್ಪ, ಹಂಗಾಗಲಿ. ಲೇ ಗೌಡ, ಎಷ್ಟಕ್ಕೆ ತಿಳಿದುಕೊಂಡು ನಡೆದರೆ ಒಳ್ಳೆದು. ಇಲ್ಲ ಮಹತ್ತನ ಮಣಿತಾಳ ತಂಡಕ್ಕೆ ಬಂದರೆ ಕುಮಾರ್ ಹೇಮಂತ್ ಕಡಿಯು ರಚಿಸಿದ ಈ ಕಲಾಕೃತಿಗೆ ರೈತರ ರಕ್ತ ಹೀರುವ ನಿಮ್ಮಂತ ಗೌಡರ ಘಟ ಉಳಿಸಿ ನಿಮ್ಮ ರಕ್ತದ ಈ ನಾಟಕಕ್ಕೆ ರೈತ ಹೊಡಿಸಿದ ರಕ್ತ ಹೋಗಲೆಂದು ನಾನು ತಿಲಕ ಇಡದಿದ್ದರೆ ನನ್ನ ಹೆಸರು ಈ ಭಾರತದ ಭೂಮಿಯಲ್ಲಿ ಬೌದ್ಧರಾಗಿ ಜನಿಸಿ ಬೈಲ ಸೀಮೆಯಲ್ಲಿ ಪ್ರಶಾಂತನಾಗಿ ಗರ್ಜಿಸಿ ಪ್ರಥಮ ಪ್ರವೇಶದಲ್ಲಿ ರೈತನಾಗಿ ಪ್ರವೇಶಿಸಿದ ಪ್ರಶಾಂತನೇ ಅಲ್ಲ. ಬಾಪ ಹೋಗೋಣ. ಲೇ ದೇಸಾಯಿ, ಇನ್ನು ಮುಂದೆ ಇವ್ರ ಮನೆ ತಂಟಕ್ಕೆ ಏನಾರು ಬಂದ್ರೆ ನಿಮ್ಮಿಬ್ಬರ ಕಳಿಸಬೇಕಾಗತ್ತಿದೆ ಯಾಮನ ಯಾತ್ರೆಗೆ. ಬಾ ಪ್ರಶಾಂತ, ಹೋಗೋಣ. ರೈತ 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 ಲೇ ಪರುಷ, ರೈತ ಹರಿಸಿದ ರಕ್ತ ದೋಕಳಿ ಎಂದು ನೀನು ತಿಲಕ ಇಟ್ಟ ಈ ನಾಟಕದಲ್ಲಿ ನಾನೇ ಗರತಿ ಎಂದು ಗರ್ವದಿಂದ ನಡೆಯುತ್ತಿದ್ದ ನಿನ್ನ ಮುದ್ದಿನ ತಂಗಿ ಸೀತಾಳ ಮೇಲೆ ಕಣ್ಣಿಟ್ಟು ಗರತಿಯ ಮೇಲೆ ಕಣ್ಣಿಟ್ಟ ಕಕ್ಕಳ ನಾಯಕ ನಾನಾಗಲಿಲ್ಲ. ನನ್ನ ಹೆಸರು ಸುರ ಸುಂದರಿಯರ ಶೀಲ ಸವಿಯುವ ಸರ್ದಾರ ಗಂಡದ ಗಜೇಂದ್ರನೇ ಅಲ್ಲ. ಲೇ ಪರ್ಷ, ಸಿಡಿಲಿನಂತೆ ನುಡಿದು ಮತ್ತೊಟ್ಟು ಕೆರಳಿಸಿ ಬಿಟ್ಟ ಯಾಯಿ ಕಾಳಿಂಗ ಸರ್ಪವನ. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಿ ಈ ಸರ್ಪ ಸುಮ್ಮನೆ ಹೊತ್ತು ಸೇರುತ್ತದೆ ಅಂತ ತಿಳಿಯಬೇಡ. ನನಗೆ ಎಚ್ಚರಿಕೆ ಗಂಟೆ ಬಾರಿಸಿದ ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರ ಈ ಸೇಡಿನ ಸರ್ಪ. ಲೇ ಪ್ರಶಾಂತ,
ನಿಮಗೆ ಕೊಟ್ಟಿರುವ ಸಾಲ ಮುಟ್ಟಿರಬಹುದು, ಆದರೆ ನಿನ್ನ ಮಾತುಗಳಿಂದ ನನ್ನ ಮನದಲ್ಲಿ ಆದ ಗಾಯ ಇನ್ನೂ ಮಾಸಿಲ್ಲ. ಹೇ ನೀನು ಹಾಕಿದ ಸವಾಲಿಗೆ ಮೂಯಿಗೆ ಮೂಯಿ ತೀರಿಸದೆ ಬಿಡಲಾರ ಈ ಗಂಡದ ದೇವೇಂದ್ರ ದೇವಸ್ಥಾಯ. ಹೇ ಸಾಕ್ ಬರ್ರಿ ಗೌಡ್ರ, ನೀವು ಕರ್ಸಿದ್ ಬಾದಾಮಿ ಪೋರಿ ನಮಗೋಸ್ಕರ ಕಾಯ ಕುಂತಾಳ ಬರ್ರಿ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡೀನಿ. ಬಾರವ ಬಾದಾಮಿ ಪೋರಿ, ಬಾ 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 ಗಜೇಂದ್ರ, ಆ ರಂಬೆಯೊಡನೆ ಕುಣಿದು ಕುಪ್ಪಳಿಸೋಣ. ಗಜೇಂದ್ರ, ನೀನು ಹೋಗಿ ಆ ಪರಮೇಶ್ವರ ಮನೆಗೆ ಸಹಿ ಹಾಕಿಸಿಕೊಂಡು ಬಾ. ನನ್ನದೇನೋ ಫ್ಯಾಕ್ಟ್ರಿದೇನೋ ಮೀಟಿಂಗ್ ಇದೆ ಎಂದು ಆ ರಾಜೇಂದ್ರ ಫೋನ್ ಮಾಡಿ ಬರಲು ಹೇಳಿದ್ದಾನೆ. ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬಂದ ನಂತರ ಆ ಪ್ರಶಾಂತನಿಗೆ ಒಂದು ಗತಿ ಕಾಣಿಸ್ತಾನ. ಆಯ್ತು ಅಣ್ಣ. ಓಡಾಲೆ